ಮಡಿಕೇರಿಯ ಅಂಬೇಡ್ಕರ್ ಭವನದ ವಿವಾದ ಮತ್ತೊಂದು ಮಗ್ಗುಲಿಗೆ ಹೊರಳಿಕೊಂಡಿದೆ. ದಲಿತರ ಕಾರ್ಯಕ್ರಮಗಳಿಗೆ ಭವನ ನೀಡದಿರುವುದು, ಆಡಳಿತ ಮಂಡಳಿಯಲ್ಲಿ ಅವ್ಯವಹಾರ, ಆಡಿಟ್ ನಡೆಸದಿರುವುದು ಇತ್ಯಾದಿ ಆರೋಪ ಮಾಡಿದ್ದ ದಲಿತ ಸಂಘರ್ಷ ಸಮಿತಿಗಳ ಪ್ರಮುಖರು ಸೋಮವಾರ ಭವನದ ಮುಂದೆ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಅಂಬೇಡ್ಕರ್ ಭಾವಚಿತ್ರವಿದ್ದ ಬ್ಯಾನರ್ ಸುಟ್ಟು ಹಾಕಿರುವ ಆರೋಪದಿಂದ ಮಂಗಳವಾರ ಮತ್ತೆ ಪ್ರತಿಭಟನೆ ನಡೆಯಿತು. ದಲಿತ ಸಂಘರ್ಷ ಸಮಿತಿ ಮುಖಂಡ ಎಚ್.ಎಲ್. ದಿವಾಕರ್ ನೇತೃತ್ವದಲ್ಲಿ ಅಂಬೇಡ್ಕರ್ ಭವನದ ಮುಂದೆ ಜಮಾಯಿಸಿದ ಪ್ರಮುಖರು ಬ್ಯಾನರ್ ಹರಿದು ಹಾಕಿರುವ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದರು. ಸೋಮವಾರದ ಪ್ರತಿಭಟನೆ ವೇಳೆ ಭವನದ ಗೇಟಿನಲ್ಲಿ ಬ್ಯಾನರ್ ಅಳವಡಿಸಲಾಗಿತ್ತು. ಆದರೆ ರಾತೋರಾತ್ರಿ ಕಿಡಿಗೇಡಿಗಳು ಅದನ್ನು ಸುಟ್ಟು ಹಾಕಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಬಗ್ಗೆ ಪೊಲೀಸ್ ಪುಕಾರು ನೀಡುವುದಾಗಿ ಅವರು ಹೇಳಿದರು. ಒಂದು ಮಡಿಕೇರಿಯ ಅಂಬೇಡ್ಕರ್ ಭವನ, ಸುದರ್ಶನ್ ವೃತ್ತದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನ ಮುಂದೆ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಏನು ವಿಚಾರ ಅಂದರೆ, ನಿನ್ನೆ ಅಂಬೇಡ್ಕರ್ ಭವನ ಉಳಿಸಿ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದಂಥ ಒಂದು ಪ್ರತಿಭಟನಾ ಧರಣಿ ಭಾಳ ಯಶಸ್ವಿಯಾಗಿತ್ತು. ಅದರ ಅಂಗವಾಗಿ ಎಲ್ಲ ಹೋರಾಟಗಾರರು ಈ ಒಂದು ಭವನದ ಮುಂಭಾಗದಲ್ಲಿರ್ತಕ್ಕಂಥ ಗೇಟ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರತಕ್ಕಂಥ ಈ ಒಂದು ಬ್ಯಾನರನ್ನು ನಾವಿಲ್ಲಿ ಅಳವಡಿಸಿದ್ವಿ. ಆದರೆ ಕಿಡಿಗೇಡಿಗಳು ರಾತ್ರಿ ಇಲ್ಲಿದ್ದಂಥ ಬಾಬಾ ಸಾಹೇಬರ ಒಂದು ಭಾವಚಿತ್ರವಿರ್ತಕ್ಕಂಥ ಬ್ಯಾನರನ್ನು ಮತ್ತು ಅಲ್ಲಿದ್ದಂಥ ಪ್ಲೇ ಕಾರ್ಡ್ಗಳನ್ನ ಸುಟ್ಟಾಕಿದ್ದಾರೆ ರಾತ್ರಿ. ಹಾಗಾಗಿ ಈ ಒಂದು ಘಟನೆಯನ್ನು ಭಾಳ ಗಂಭೀರವಾಗಿ ನಾವು ದಲಿತ ಸಂಘಟನೆಗಳು, ಎಲ್ಲ ನಮ್ಮ ದಲಿತ ಸಮುದಾಯದ ನಾಯಕರು ಮತ್ತು ಜನಾಂಗದ ಎಲ್ಲ ನಾಯಕರು ಇದನ್ನ ಖಂಡಿಸ್ತಾ ಇದ್ದೀವಿ. ಈ ಒಂದು ಕೃತ್ಯಕ್ಕೆ ಯಾರು ಕಾರಣರಾಗಿದ್ದಾರೆ? ಯಾಕೆಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಇದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಸುಟ್ಟಾಕಿದ್ದಾರೆ ಅಂದರೆ ಅಂಥ ಕಿಡಿಗೇಡಿಗಳನ್ನು ತಕ್ಷಣ ಬಂಧಿಸಬೇಕು. ಯಾಕೆಂದರೆ ಇದು ಮಡಿಕೇರಿ ನಗರದ ಹೃದಯ ಭಾಗ, ಇದು ಸುದರ್ಶನ್ ವೃತ್ತ. ಇಲ್ಲಿರ್ತಕ್ಕಂಥ CC ಕ್ಯಾಮ್ರಾಗಳನ್ನ ನಾವು ಆಧರಿಸಿ, ಯಾಕೆಂದರೆ ನಾವು ಯಾರ ಮೇಲೆ ಲೋಪಗಳನ್ನ ಮಾಡ್ತಾಯಿಲ್ಲ, ಸತ್ಯಾಸತ್ಯತೆ ಬಹಿರಂಗ ಆಗಬೇಕು. ಯಾರು ಈ ಕಿಡಿಗೇಡಿಗಳು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ ಒಂದು ಭಾವಚಿತ್ರವನ್ನು ಹೊಂದಿರತಕ್ಕಂಥ ಈ ಒಂದು ಫ್ಲೆಕ್ಸನ್ನು ಸುಟ್ಟಾಕಿದ್ದಾರೆ, ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾವು ಇವತ್ತು ಜಿಲ್ಲಾಡಳಿತವನ್ನು, ಪೊಲೀಸ್ ಇಲಾಖೆಯನ್ನು ನಾವು ಮನವಿಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಸ್ಥಳಕ್ಕೆ ನಗರ ಠಾಣಾಧಿಕಾರಿಗಳು ಆಗಮಿಸಬೇಕು ಅಂತ ನಾವಿಲ್ಲಿ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಈಗ ತಕ್ಷಣದಲ್ಲಿ ಅವ್ರನ್ನ ಬಂಧಿಸಬೇಕು ಅಂಥೇಳಿ ನಾವು ಇವತ್ತು ನಮ್ಮ ಮುಖಾಂತರ ಮನವಿಯನ್ನು ಮಾಡ್ತಾಯಿದ್ದೀವಿ. ಡೌಟು ನಾವು ಇರೋದಕ್ಕಿಂತ ಹೆಚ್ಚಾಗಿ ನಮ್ಮ ಡೌಟ್ಗಳನ್ನ ಹೇಳೋದಕ್ಕಿಂತ ಸತ್ಯಾಸತ್ಯತೆ ಬಹಿರಂಗ ಆಗಬೇಕು. ಯಾಕೆ ಅಲ್ಲಿರ್ತಕ್ಕಂಥ CC ಕ್ಯಾಮ್ರಾಗಳಾಗಿರ್ಬೋದು, ಕೆಲವು ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನೆಲ್ಲ ನಾವು ಖುದ್ದು ಪೊಲೀಸ್ ಇಲಾಖೆ ತನಿಖೆ ಮಾಡಿ ಅದರ ಮೇಲೆ ಅದು ಯಾರು ಮಾಡಿದ್ದಾರೆ, ಅದು ಭವನ ಸಮಿತಿಯವರ ಜೊತೆಗೆ ಕೈ ಜೋಡಿಸಿ ಅವರು ಸಹ ಇದಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಯಾರು ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಸುಟ್ಟಾಕಿದ್ದಾರೆ ಅದಕ್ಕೆ ನಮಗೂ ಸಹಕಾರ ನೀಡಿ ಅಂತ ಅವ್ರನ್ನೂ ಕೇಳ್ಕೊಂಡು ಯಾರು ಎಲ್ಲರೂ ಸಹ ಒಗ್ಗಟ್ಟಿನಿಂದ ನಾವು ಖಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ನಿಮ್ಮ ಮುಖಾಂತರ ನಾನು ಮನವಿಯನ್ನು ಮಾಡ್ತಾಯಿದ್ದೆ. ಉದ್ದೇಶ ಏನಪ್ಪ ಅಂದರೆ, ಇದು ಯಾರೊಬ್ಬರೂ ಸತ್ತಲ್ಲ ಅಂಬೇಡ್ಕರ್ ಭವನ. ಇದು ಕೊಡಗು ಜಿಲ್ಲೆಗೆ ಸೀಮಿತವಾದಂಥ ಒಂದು ಅಂಬೇಡ್ಕರ್ ಭವನ. ನಾವು ಹಿಂದೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತ ನಾಯಕರುಗಳು ಮತ್ತು ಕೆಲವು ನಮ್ಮ ಜನಾಂಗದವ್ರನ್ನ ನಾವು ಇಲ್ಲಿ ಕಮಿಟಿಗೆ ನಾವು ಹಾಕ್ಕೊಂಡಿದ್ವಿ, ಸದಸ್ಯನಾಗಿ ಮಾಡಿದ್ವಿ. ಇತ್ತೀಚೆಗೆ ನೋಡಿದಾಗ ಈ ಕೊಡಗು ಜಿಲ್ಲೆರ್ತಕ್ಕಂಥ ಎಲ್ಲಿ ಯಾರು ಜನಗಳು ಸಹ ಇವತ್ತು ಮೆಂಬರ್ ಮಾಡಿಲ್ಲ. ಕೇವಲ ಒಂದು ಅಶೋಕ್ಪುರದಲ್ಲಿರ್ತಂಥ ಕೆಲವು ಅವರ ನಿವಾಸಿಗಳು, ಅವರ ಫ್ಯಾಮಿಲಿ ಮಾತ್ರ ಇಲ್ಲಿ ಮೆಂಬರ್ಶಿಪ್ ಮಾಡಿದ್ದಾರೆ. ಅದು ನಾವು ಖಂಡಿಸ್ತಿದ್ದೀವಿ. ಇದು ಇಡೀ ಕೊಡಗು ಜಿಲ್ಲೆಗೆ ಸೀಮಿತವಾಗಿರೋದ್ರಿಂದಾಗಿ ಇದು ಎಲ್ಲರಿಗೂ ಸಂಬಂಧಪಟ್ಟಿರೋ ಇದು. ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದಲಿತರು ನಾವು ಇವತ್ತು ಈ ಮೆಂಬರ್ಶಿಪ್ ಮಾಡಬೇಕು ಮತ್ತು ಅಂಬೇಡ್ಕರ್ ನಮ್ಮ ಸ್ವಾಧೀನ ತಗೊಳ್ಬೇಕಂತ ನಾವು ಒಂದು ಬೇಡಿಕೆ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ದೀವಿ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಆದರೆ ನಿನ್ನೆ ನೋಡಿದಾಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಬೆಂಕಿ ಹತ್ತಿದಂಥ ಈ ಜನಾಂಗದವರು ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟು ಕಾಳಜಿ ಇರ್ಬೋದನ್ನು ನೀವು ತಿಳ್ಕೊಬೇಕಂತೇಳಿ ನಾನು. ಭವನದ ಮುಂದೆ ಪ್ರತಿಭಟನೆ ನಡೆಯುತ್ತಿದ್ದಾಗ ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿ ಅಧ್ಯಕ್ಷ ಎಚ್.ಎಂ. ನಂದಕುಮಾರ್ ಗೇಟ್ ತೆರೆದು ಭವನದೊಳಗೆ ಪ್ರವೇಶಿಸಿದರು. ದಲಿತ ಮುಖಂಡರು ಮಾಧ್ಯಮಗಳ ಮುಂದೆ ಸಮಿತಿ ಮೇಲೆ ಮಾಡುತ್ತಿದ್ದ ಆರೋಪಗಳನ್ನು ಆಲಿಸಿದ ನಂದಕುಮಾರ್, ಇದೆಲ್ಲ ಹಣದ ಆಸೆಗಾಗಿ ಮಾಡುತ್ತಿರುವ ಆರೋಪ ಎಂದು ಹೇಳಿದರು. ಸಮಿತಿಯ ಪದಾಧಿಕಾರಿ ಎಚ್.ಎಲ್. ದಿವಾಕರ್ ಈ ಹಿಂದೆ ಸಮಿತಿಯಲ್ಲಿ ಅವ್ಯವಹಾರವೆಸಗಿದ್ದು ಭವನಕ್ಕೆ ಲಾಭ ಬರುತ್ತಿರುವುದರಿಂದ ತಮಗೂ ಪಾಲು ಸಿಗುವ ಆಸೆಯಿಂದ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದ ನಂದಕುಮಾರ್, ಬ್ಯಾನರ್ ಸುಟ್ಟಿರುವ ಬಗ್ಗೆ ತಮಗೆ ಮಾಹಿತಿ ಇಲ್ಲ, ಈ ಬಗ್ಗೆ ತನಿಖೆ ಆಗಲಿ ಎಂದು ಒತ್ತಾಯಿಸಿದರು. 10 ಕೋಟಿ ಕೊಡ್ತಾರೆ, 15 ಕೋಟಿ ಕೊಡ್ತಾರೆ, ಕಟ್ಟಿಬಿಟ್ಟು ಅಲ್ಲಿ ಒಂದು ಇವ್ರಿಗೆ ಮಾಡಿಕೊಳ್ಳಿ. ಇವತ್ತು ಪೊನ್ನಂಪೇಟೆ ಒಂದು ಅಂಬೇಡ್ಕರ್ ಭವನ ಉಂಟು, ಹೀಗೆ ಸರ್ಕಾರ ಮಾಡಿಬಿಟ್ಟು ನಿರ್ವಹಣೆ ಮಾಡಲಿಕ್ಕೆ ಕೆಲವು ಬಿಟ್ಟಿದ್ರು. ಇವತ್ತು ಅದ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಸಂಪೂರ್ಣ ನಾಶ ಆಗಿದೆ. ಅಲ್ಲಿಗೆ ಹೋಗಿ ಒಂದು ಅಧ್ಯಕ್ಷ ವಹಿಸಿ ತಗೊಂಡು ಒಂದು ಸಮಿತಿ ರಚನೆ ಮಾಡಿಕೊಂಡು ಆ ಅಂಬೇಡ್ಕರ್ ಭವನ ಕಟ್ಟಲಿ.
ಇವತ್ತು ವಿರಾಜಪೇಟೆ ಕಟ್ಟಿದ್ದಾರೆ, ಅಲ್ಲಿಗೆ ಯಾರು ಮೆಂಬರ್ಶಿಪ್ ಯಾಕೆ ಕೇಳ್ತಾ ಇಲ್ಲ? ಸೋಮವಾರಪೇಟೆಯಲ್ಲಿ ಅಂಬೇಡ್ಕರ್ ಪೂರ್ಣ ಸರ್ಕಾರ ಕಟ್ಟಿದೆ, ಶಾಂತಳ್ಳಿಲಿ ಕಟ್ತಿದ್ದಾರಂತೆ. ಇವತ್ತು ಇದು 52 ಲಕ್ಷ ರೂಪಾಯಲ್ಲಿ ಮಾತ್ರ ಇದನ್ನು ನಾವು ಈ ಪೂರ್ಣ ಕಟ್ಟಡ ಮಾಡಿದ್ದೀವಿ. ಇವತ್ತು ಏನಾದ್ರು ಈ ಕಟ್ಟಡನ ಮಾಡಬೇಕಾದ್ರೆ ಸರ್ಕಾರ ಮಾಡಬೇಕಾದ್ರೆ 1.5-2 ಕೋಟಿ ದುಡ್ಡು ಬೇಕು ಇದಕ್ಕೆ. ಶಾಂತಳ್ಳಿಲಿ ಮಾಡ್ತೀಯಾರಂತೆ 60/40 1 ಕೋಟಿ ಮೇಲೆ ಆಗಿದೆಯಂತೆ. ಇಷ್ಟು ಸಣ್ಣ ಇದರಲ್ಲಿ ಖರ್ಚು ಮಾಡಿ ಇವತ್ತು ನಾವು ಶ್ರಮಪಟ್ಟು, ನಾನು ಇವತ್ತು ಅಧ್ಯಕ್ಷನಾಗಿ ಇಲ್ಲಿ ಕೆಲಸ ಮಾಡಲಿಲ್ಲ, ಅಂಬೇಡ್ಕರ್ ಭವನ ಕಟ್ಟಕ್ಕೆ ಮೇಸ್ತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಯಾರೋ ಹೇಳಿಕೆ ಕೊಡ್ತಾರೆ ನಾವು ಕಟ್ಟಿದ್ದು ಅಂಬೇಡ್ಕರ್ ಭವನ, ಅದರಲ್ಲಿ ಯಾರು ಸೇರ್ಕೊಂಡಿದ್ದಾರಂತ. ಇಲ್ಲಿ ಉದ್ದೇಶ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಸ್ವಲ್ಪ ಇನ್ಕಮ್ ಉಂಟು, ಇನ್ಕಮಲ್ಲಿ ನಾವೇನಾದ್ರು ಲಾಭ ತೊಗೊಳ್ಬೋದನ್ನೋ ಉದ್ದೇಶ ಅಲ್ಲದೆ ಇವರಿಗೆ ಬೇರೆ ಏನೂ ಇಲ್ಲ. ಇದರಲ್ಲಿ ನಮಗೇನಾದ್ರು ಇಲ್ಲಿ ಬಂದರೆ ಏನಾದರೂ ಚಿಲ್ಲರೆ ಕಾಸು ಸಿಗುತ್ತಾ ಅಂತ ಉದ್ದೇಶ ಅಷ್ಟೇ. ಏನಾದರೂ ಆ ಥರ ಉದ್ದೇಶ ಇದ್ದರೆ, ಇವರು ಬೇರೆ ಉದ್ದೇಶ ಇದ್ದರೆ ಇವರೇ ಒಂದು ಕಟ್ಟಲಿ, ಸರ್ಕಾರ DSSರಲ್ಲಿ ಒಂದು ಅಪ್ಲಿಕೇಶನ್ ಹಾಕಲಿ, ಅಪ್ಲಿಕೇಶನ್ ಹಾಕ್ಬಿಟ್ಟು ಸೈಟ್ ಗ್ರಾಂಟ್ಸ್ ಮಾಡಿಕೊಡ್ಲಿ, ಇವರೇ ಕೈಯಿಂದ ದುಡ್ಡು ಹಾಕಿ ಮಾಡಲಿ. ನಾವು ಮಾಡಿದಾಗೆ ಇದು ಯಾಕೆ ಹೋರಾಟ ಬೇಕು ಇವರಿಗೆ? ಈ ಹೋರಾಟದ ಹಿಂದಿನ ಉದ್ದೇಶ ಏನು ಇದರಲ್ಲಿ? ಹೋರಾಟದ ಹಿಂದಿನ ಉದ್ದೇಶ ಮೇಲ್ನೋಟಕ್ಕೆ ನಿಮ್ಗೆ ಅರ್ಥ ಆಗ್ತದೆ. ಇದರಲ್ಲಿಯೇ ದುಡ್ಡು ಆಗ್ತಾ ಉಂಟು ಈ ಸಮಿತಿಲಿ. ನಾವು ಏನಾದರೂ ಇದು ಪಡ್ಕೊಳ್ಳುವ ಅಂತ ಉದ್ದೇಶ ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಕೆಲವ್ರ ಬಗ್ಗೆ ತಮಗೂ ಗೊತ್ತಿರಬೇಕು, ಪತ್ರಕರ್ತರಿಗೆ ಗೊತ್ತುಂಟು ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ನಾವು ಸೋಷಿಯಲ್ ಆ್ಯಕ್ಟಿವಿಸ್ ಮಾಡಿಕೊಂಡು ಇದು ಮಾಡಿಕೊಂಡು ಸಮಾಜದಲ್ಲಿ ದೊಡ್ಡ ಜನ ಅಂತ ಬಿಂಬಿಸ್ಕೊಂಡು ಹಣ ಮಾಡ್ಕೊಂಡು ಬದುಕೋದು ನಾವು ನೋಡ್ತಾ ಇದ್ದೀವಿ. ಅಂಥವರೇ ಇವತ್ತು ಇಲ್ಲಿ ಹೋರಾಟ ಮಾಡ್ತಿದ್ದಾರೆ. ಇದು ಖಂಡಿತವಾಗಿ ಇವರೆಲ್ಲ ಸಮಾಜಘಾತಕರು, ನಮ್ಮ ದಲಿತ ವಿರೋಧಿಗಳು. ಇವರು ಕೆಲವರು ಏನು ಮಾಡ್ತಾರೆ, ಇದರಲ್ಲಿ ನಮ್ಮ ದಲಿತರಿಗೆ ದೌರ್ಜನ್ಯ ಆದಾಗ ಅವ್ರಿಗೆ ಅಲ್ಲೋಗ್ಬಿಟ್ಟು ಡೀಲ್ ಮಾಡ್ಕೊಂಡು ಜೀವನ ಮಾಡ್ತಿರೋದು ಕೂಡ ನೋಡ್ತಾ ಇದ್ದೀವಿ. ಅಂಥವ್ರು ಇವತ್ತು ಹೋರಾಟ ಮಾಡೋಕ್ಕೆ ಹೊರಟಿದ್ದಾರೆ. ಅದರಲ್ಲೇ ನಿಮ್ಗೆ ಅರ್ಥ ಆಗಬೇಕು ಇವರ ಉದ್ದೇಶ ಏನು ಅಂತ ಹೇಳ್ಕೊಂಡು. ನಂದಕುಮಾರ್ ತಮ್ಮ ಮೇಲೆ ಆರೋಪ ಮಾಡುತ್ತಿದ್ದಂತೆಯೇ ಅಲ್ಲೇ ಇದ್ದ ದಿವಾಕರ್ ಅವರ ಮೇಲೆ ಹರಿಹಾಯ್ದರು. ಯಾರು ಎಷ್ಟು ಆಸ್ತಿ ಮಾಡಿಕೊಂಡಿದ್ದಾರೆ ಎಂಬುದರ ಬಗ್ಗೆ ತನಿಖೆ ಆಗಲಿ ಎಂದು ಆರೋಪಿಸುತ್ತಾ ಅವರ ಮಾತಿಗೆ ತಡೆಯೊಡ್ಡಲು ಪ್ರಯತ್ನಿಸಿದರು. ಆಕ್ರೋಶದಿಂದ ಮುನ್ನುಗ್ಗುತ್ತಿದ್ದ ದಿವಾಕರ್ ಅವರನ್ನು ಸಹವರ್ತಿಗಳು ಸಮಾಧಾನಪಡಿಸಿದರು. ಈ ವೇಳೆ ನಗರಸಭಾ ಸದಸ್ಯ SC ಸತೀಶ್, ಮೂಡಾ ಸದಸ್ಯ ಚಂದ್ರಶೇಖರ್, ದಲಿತ ಮುಖಂಡರಾದ ಮೋಹನ್ ಮೌರ್ಯ, ಲಕ್ಷ್ಮಿ ಮತ್ತಿತರರು ಹಾಜರಿದ್ದರು.